ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರೋಣ, ಹಾಗೆ ಅರ್ಶಿನ ಕುಂಕುಮಕ್ಕೆ ಅಂತ ಒಂದು ಗಿಫ್ಟ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಸೀರೆ ಸೆಲೆಕ್ಟ್ ಮಾಡ್ತೀನಿ, ಯಾವ ಥರ ರಿಟರ್ನ್ ಗಿಫ್ಟ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ನಮ್ಮ ಫ್ರೆಂಡ್ ಹೋಗ್ತಿರೋದು. ಸೊ ಅವಳು ಬರೋಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ, ಅದಕ್ಕೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಪಮ್ಮಿ ಬಂದಳು, ನಾನು ಅವಳು ಹೊರಟ್ವಿ. ಬಟ್ ನಾವು ಬೇಗನೆ ಹೋಗೋಣ ಅಂದ್ಕೊಂಡ್ವಿ, ಆದರೂ ಲೇಟ್ ಆಗೋಯ್ತು. 12:30 ಆಗೋಯ್ತು ನಾವು ಮನೆ ಬಿಡೋಷ್ಟರಲ್ಲಿ. ಸೊ ನಾವು ಒಂದು ಶಾಪಿಗೆ ಹೋದರೆ ಅಲ್ಲಿ ಯಾವ ಕಲೆಕ್ಷನ್ಸ್ ಇಷ್ಟನೇ ಆಗಲಿಲ್ಲ. ಬಟ್ ಸಾಫ್ಟ್ ಸಿಲ್ಕಲ್ಲಿ ತೋರಿಸಿದ್ರು. ಅವ್ರು ಹೇಳಿದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹೊಸ ಸ್ಟಾಕ್ ಬರುತ್ತೆ, ನಾಳೆ ಬನ್ನಿ ಅಂದರು. ನಾವು ಒಂದಿನ ಇದೇ ಥರ ಹೋದಾಗ ಮತ್ತೆ ಈಗಿರೋದೇ 8 ದಿನ, ತಿರ್ಗಾ ಮತ್ತೆ ನಾಳೆ ಅಂದರೆ ಆಗಲ್ಲ, ಇನ್ನೂ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಂಗೂ ನೋಡಿದ್ವಿ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ. ಯಾವುದೂ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಅವಳಿಗೆ ಹೇಳಿದೆ, ನಾನು ರೆಗ್ಯುಲರಾಗಿ ತೊಗೊಳ್ಳೋ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಬಾರೆ ಅಂತ ಹೇಳಿ. ಮತ್ತು ರಿದ್ದಿ ಶಾಪಿಗೆ ಕರ್ಕೊಂಬಂದೆ. ನಾನು ರೆಗ್ಯುಲರಾಗಿ ಯಾವಾಗಲೂ ಇದೇ ಶಾಪಲ್ಲಿ ತೊಗೊಳ್ಳೋದು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿರ್ತಾರೆ, ತುಂಬ ತುಂಬ ಫ್ರೆಂಡ್ಲಿಯಾಗೂ ಕೂಡ ಇರ್ತಾರೆ. ಯಾವುದು ಬೇಜಾರು ಮಾಡ್ಕೊಳ್ದಂಗೆ ಎಲ್ಲ ಕಲರ್ಸು ಕೂಡ ತೋರಿಸ್ತಾರೆ ಅವರು. ಯಾವುದೇ ಹೊಸ ಡಿಸೈನ್ ಬಂದ್ರೂ ಅವ್ರು ನಮಗೆ ತೋರಿಸ್ತಾರೆ, ಹೇಳ್ತಾರೆ ಯಾವ್ದು ಬೆಸ್ಟ್ ಅಲ್ಲ ಅನ್ನೋದು ಕೂಡ. ನಾನು ಪ್ರತಿ ಸಾರಿ ಯಾವುದೇ ಸೀರೆ ತೊಗೊಂಡ್ರು ನಾನು ಇವ್ರ ಶಾಪಲ್ಲೇ ತೊಗೊಳ್ಳೋದು. ನೀವೇನಾದರೂ ಇನ್ ಕೇಸ್ ಈ ಶಾಪಿಗೆ ಹೋಗಿ ರಿದ್ದಿ ಅಂತ ಶಾಪ್ ಹೆಸರು, ನೀವೇನಾದರೂ ತೊಗೊಂಡ್ರೆ ನನ್ನ ಹೆಸ್ರು ಹೇಳಿದ್ರೆ ಪವಿತ್ರ ಅಂತ, ನಿಮಗೆ 10% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನಾನು ಈ ಸೀರೆ ಫುಲ್ಲು ನೋಡಿದೆ, ಬಟ್ ನನ್ನ ಹತ್ರ ಇರೋ ಕಲರ್ಸೇ ಬೇಡ, ಬೇರೆ ಕಲರ್ಸ್ ನನ್ನ ಹತ್ರ ಇಲ್ದಿದ್ದ ಕಲರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ತೊಗೊಂಡಾಗ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡು ಸೀರೆ ಎಲ್ಲ ಬರೀ ಗ್ರೀನಲ್ಲೇ ತೊಗೋತಾ ಇದ್ದಿದ್ದು ಯಾವಾಗ್ಲೂ. ಈ ಸರಿ ಗ್ರೀನೇ ತೊಗೋಬಾರ್ದು, ಗ್ರೀನ್ ಕಲರೇ ಬೇಡ ಅಂತ ಅಂದ್ಕೊಂಡೆ. ಯಾಕಂದರೆ ಜಾಸ್ತಿ ಗ್ರೀನ್ ಕಲರ್ ಸ್ಯಾರೀಸೇ ನನ್ನ ಹತ್ರ ಇರ್ತಿದ್ದಿದ್ದು. ತುಂಬ ಕಲರ್ಸ್ ನೋಡಿದೆ, ತುಂಬ ಡಿಸೈನ್ಸು ನೋಡಿದೆ. ಅದರಲ್ಲಿ ನಾನು ಗ್ರೀನ್ ಬೇಡ ಅಂತ ಹೇಳಿ ತುಂಬ ಅವ್ರನ್ನ ಕೇಳಿದ್ದೆಲ್ಲನೂ ಏನೂ ಬೇಜಾರು ಮಾಡ್ಕೊಳ್ದಂಗೆ ಎಲ್ಲ ಕಲರ್ಸೂ ತೋರಿಸಿದ್ರು. ಫೈನಲಾಗಿ ನಾನು ಈ 3 ಕಲರ್ ಚೂಸ್ ಮಾಡಿದ್ದು. ಈ ಪಿಂಕ್ ಕಲರ್ ಒಂದು, ಸ್ಕೈ ಬ್ಲೂ ಕಲರ್ ಒಂದು, ಮತ್ತು ಲ್ಯಾವೆಂಡರ್ಗೆ ಪಿಂಕ್ ಕಲರ್ ಒಂದು. ಇದರಲ್ಲಿ ಪಮ್ಮಿ ಒಂದು ಚೂಸ್ ಮಾಡಿದ್ದಾಳೆ. ಹಾಗೆ ಹತ್ರನೇ ಇದ್ವಲ್ಲ ಅಂತೇಳಿ ಇವತ್ತು ಥರ್ಸ್ಡೇ ಅಂತ ಹೇಳಿ ಬಾಬಾ ದೇವಸ್ಥಾನದ ಹತ್ರ ಹೋದ್ವಿ. ಹಾಗೆ ಬಾಬಾ ದರ್ಶನ ಮಾಡಿಕೊಂಡು ನೋಡಿ, ಫಸ್ಟು ಗಣಪತಿ ದರ್ಶನ ಮಾಡಿ ಮತ್ತು ಬಾಬಾ ದರ್ಶನ ಮಾಡಿದ್ವಿ. ನಾನೇನು ಅಂದ್ಕೊಂಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ರಿಟರ್ನ್ ಗಿಫ್ಟಿಗೆ ಟೈಮ್ ಆಗ್ತಿತ್ತು ಅಂತ ಅಂದ್ಕೊಂಡ್ವಿ. ಬಟ್ ದೇವಸ್ಥಾನ ಅಲ್ಲೇ ಹತ್ರ ಇತ್ತಲ್ಲ, ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಅಲ್ಲೇ ನಮ್ಮ ಬಾಸ್ ಕೂಡ ಇದ್ದರು. ನಮ್ಮ ಬಾಸ್ನ ನೋಡಿಕೊಂಡು ಮತ್ತು ನನ್ನ ಫೇವ್ರೆಟ್ ನನ್ನ ಕೃಷ್ಣನ ಸಮೇತ ನಾನು ಅಲ್ಲೇ ರಾಧಾಕೃಷ್ಣ ಇಬ್ಬರನ್ನು ನೋಡಿ ಒಂಥರ ಖುಷಿ ಆಯಿತು ನನಗೆ. ಅವ್ರನ್ನ ನೋಡೋದೇ ನನಗೊಂಥರ ಚೆಂದ. ನನಗೆ ಕೃಷ್ಣ ಅಂದರೆ ಇಷ್ಟ. ಹಾಗೆ ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಕೂತಿದ್ದು, ಅಲ್ಲೇ ಪ್ರಸಾದ ಕೊಡ್ತಿದ್ರು. ಅದರಿಂದ ಅಲ್ಲಿ ಪ್ರಸಾದ ತಿಂದು ಊಟದ ಟೈಮ್ ಆಗಿತ್ತು ಅಂತ ಹೇಳಿ ನಾವು ಅಲ್ಲೇ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ತುಂಬ ಲೇಟೇ ಆಗಿತ್ತು, ಮಕ್ಕಳು ಬರೋ ಟೈಮ್ ಆಗುತ್ತೆ ಅಂತೇಳಿ ನಾವು ರಿಟರ್ನ್ ಗಿಫ್ಟ್ ತೊಗೊಳೋಕ್ಕೆ ಆಗಲಿಲ್ಲ, ಮನೆಗೆ ಬಂದೆ. ನಾನು ಯಾವ ಕಲರ್ ಸೀರೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಅವಳು ಪಿಂಕ್ ಕಲರ್ ಸೀರೆ ತೊಗೊಂಡ್ಳು, ಅದರಿಂದ ನಾನು ಸ್ಕೈ ಬ್ಲೂ ಕಲರ್ ಸೀರೆ ತೊಗೊಂಡ್ವಿ. ಇಬ್ರದ್ದು ಸೇಮೇ ಇರುತ್ತೆ, ಬಟ್ ಕಲರ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ನಂದು ಮೇಲ್ಗಡೆ ಬಾಡಿ ಪಾರ್ಟ್ ಬಂದು ಸ್ಕೈ ಬ್ಲೂ ಕಲರ್ ಇದೆ, ಒಳಗಡೆ ಬಂದು ಆನಿಯನ್ ಕಲರ್ ಥರ ಇರೋದು, ಅದು ಸ್ವಲ್ಪ ಡಬಲ್ ಶೇಡ್ ಬರುತ್ತೆ. ನೋಡಿ, ಫುಲ್ಲು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬ್ಲೌಸು. ಸೀರೆ ಮಾತ್ರ ತುಂಬ ಸಾಫ್ಟಾಗಿದೆ. ನಾನು ದೇವ್ರಿಗೆ ಉಡ್ಸೋದು ಅಂತ ಮೈ ಮೇಲೆ ಹಾಕ್ಕೊಂಡಿಲ್ಲ, ಹಾಗೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೌಸು ಪಿಂಕ್ ಕಲರ್ ಬರುತ್ತೆ. ಬಾಡಿ ಫುಲ್ಲು ಈ ಥರ ಬುಟ್ಟ ಡಿಸೈನು, ಸೆಂಟ್ರಲ್ಲಿ ಒಂದು ಡಿಸೈನ್ ಥರ ದೊಡ್ಡದಾಗಿ ಸ್ವಲ್ಪ ಡಿಸೈನ್ ಬರುತ್ತೆ. ಬಾಡಿ ಫುಲ್ಲು ಅದೇ ಥರ ಸೇಮ್ ಡಿಸೈನೇ ಇರೋದು. ಸೀರೆ ಮಾತ್ರ ತುಂಬ ಸಾಫ್ಟಾಗಿತ್ತು. ನಾನು ಕೊಟ್ಟಿರೋ ಕಾಸಿಗೆ ವರ್ತ್ ಅನ್ನಿಸ್ತು ನನಗೆ. ಇದು ಪಲ್ಲು ಈ ರೀತಿ ಇತ್ತು. ಸೀರೆ ಮುಟ್ಟೋಕ್ಕೇ ಒಂಥರ ಬೆಣ್ಣೆ ಥರ ಅನ್ನಿಸ್ತಾ ಇತ್ತು, ತುಂಬ ಸಾಫ್ಟಾಗಿತ್ತು. ಯಾಕಂದರೆ ಲಕ್ಷ್ಮಿ ಗುಡ್ಸಾದ್ಮೇಲೆ ನಂತರ ನಾವೇ ಅಲ್ವಾ ಹಾಕ್ಕೊಳ್ಳೋದು. ಸೊ ಅದರಿಂದ ನಾನು ಈ ಸೀರೆ ಸೆಲೆಕ್ಟ್ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.